ಮುಂದೆ ಕರ್ಕರಾಶಿ. ಕರ್ಕರಾಶಿಗೆ ಜನ್ಮಕ್ಕೆ ಗುರು ಬರುವ ತಿಂಗಳು, ಅಂದರೆ ವ್ಯಯದಲ್ಲಿ ಇರತಕ್ಕಂತಹ ಗುರುವು ಈ ತಿಂಗಳು ಅಷ್ಟೇ, ಮುಂದಿನ ತಿಂಗಳಿಂದ ನಿಮ್ಮ ಜನ್ಮ ರಾಶಿಗೆ ಉಚ್ಚ ರಾಶಿಗೆ ಬರ್ತಕ್ಕಂತಹ ತಿಂಗಳು. ವ್ಯಯದ ಗುರುವಿನ ಸ್ವಲ್ಪ ದೋಷ ಬಲವಿರೋದಿಲ್ಲ, ಆ ದೋಷ ಪರಿಹಾರ ಆಗ್ತದೆ. ಒಂದು ಹೊಸ ಜವಾಬ್ದಾರಿ ಬರ್ತಕ್ಕಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಯಾವುದ್ಯಾವುದು ಈ ಭೂಮಿ, ನೀರು, ಕೃಷಿ, ಗೋ ಸಾಕಣೆ ಮತ್ತು ಈ ಪರಿವಾರಗಳನ್ನು ಆಳ್ತಕ್ಕಂತಹ ಮಿನಿಸ್ಟೇರಿಯಲ್ ವಿಷಯಗಳು, ಇಂತಹ ಸಂದರ್ಭದಲ್ಲಿ ಅಥವಾ ಇಂಥ ಸಂಬಂಧದಲ್ಲಿ ಇರತಕ್ಕಂತಹ ಜನರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಏಳಿಗೆಯ ತಿಂಗಳು ಆಗ್ತದೆ. ಈ ಮೇ ತಿಂಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಸೇವೆಗಳು ನಡೆಯಲಿ, ಗುರುಪೀಠಗಳ ದರ್ಶನಗಳನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ನಿಮಗೆ ಈ ಗುರುವಿನ ಅನುಕೂಲದ ಕ್ಷೇತ್ರಗಳು ಅವೆಲ್ಲ. ಗುರುವಿನ ಅನುಕೂಲ ಜೂನ್ 1ರಿಂದ ಬರುತ್ತೆ. ಈ ತಿಂಗಳು ಆ ಗುರುವನ್ನು ಬರಮಾಡಿಕೊಳ್ತಕ್ಕಂತಹ ಒಂದು ಪ್ರಯತ್ನ ನಡೆಯಲಿ ಅಂತಂತ ವಿಶೇಷವಾಗಿ ಹೇಳ್ತಿರೋದು. ಕೆಲವರಿಗೆ ಪಿತೃಪೂಜಾದಿಗಳು ನಿಂತೋಗಿರ್ತದೆ. ಕರ್ಕರಾಶಿಯವರಿಗೆ, ವಿಶೇಷವಾಗಿ ಸ್ತ್ರೀಯರಿಗೆ ಮಾಡೋರಿರಲ್ಲ, ಅಳಿಯಂದಿರ್ತಾರೆ, ಅವರು ಮಾಡಲ್ಲ. ಅಧಿಕಾರ ಇರತಕ್ಕಂಥ ಮಕ್ಕಳಿಗೆ ಇನ್ನೂ ದೊಡ್ಡವರಾಗಿರಲ್ಲ. ಈ ರೀತಿಯೆಲ್ಲ ದೋಷಗಳು ಇರತಕ್ಕಂತಹ ಸ್ತ್ರೀಯರು ಯೋಗ್ಯ ಪುರೋಹಿತರನ್ನು ಹುಡುಕಿಕೊಂಡು ಹೋಗಿ ಶ್ರೀರಂಗಪಟ್ಟಣ ಅಥವಾ ಮಡಿಕೇರಿ, ತಲಕಾವೇರಿ ಅಥವಾ ಗೋಕರ್ಣ ಕ್ಷೇತ್ರದಲ್ಲಿ ಅವರು ನಿಮ್ಮ ಪರವಾಗಿ ನಿಮ್ಮ ಮುಂದೆಯೇ ನಿಮ್ಮ ಪಿತೃವರ್ಗದವರಿಗೆ ಸಂಕಲ್ಪಪೂರ್ವಕ ಏನು ಮಾಡಬೇಕು ಅದನ್ನು ಮಾಡಿ ಪ್ರಸಾದವನ್ನು ಕೊಟ್ಟು ನಿಮಗೆ ಆ ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಕರ್ಕರಾಶಿಯವರಿಗೆ ಪಿತೃಪೂಜಾದಿಗಳನ್ನು ವಿಶೇಷವಾಗಿ ಎಲ್ಲರೂ ಮಾಡಬೇಕು. ಕರ್ಕರಾಶಿಯವರು ವಿಶೇಷವಾಗಿ ಮಾಡ್ತಕ್ಕದ್ದು 9ನೇ ಮನೆಯಲ್ಲಿ 8ನೇ ಮನೆಯಲ್ಲೆಲ್ಲ ಪಾಪಗ್ರಹರು ಇದ್ದಾಗ ಪಿತ್ರಾದಿಗಳ ದೋಷಗಳು ಕೂಡ ಬರ್ತದೆ ಅಂತಂತ ಇದನ್ನು ಹೇಳಿದ್ದೇನೆ.